ವಿಜೇಂದ್ರ ಅವರು 150 ಕೋಟಿ ರೂಪಾಯಿ ಆಮಿಷ ಹೊಟ್ಟಿದ್ರು ಅಂತೇಳಿ ಪ್ರಧಾನಮಂತ್ರಿಗಳು ಪತ್ರ ಬರ್ತಿದ್ದಾರೆ. ಏನು ಬರ್ದಾರೆ ಪತ್ರ? CBI ಕೊಡೋದು ಬರ್ದಾರೆ. CBI ಅಂದರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದೆ, ಅವರೇ ಬಬ್ಬಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ. ಒಬ್ಬರು ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಕದ್ದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ CBI ಕೊಡ್ಬೇಕಂತ ಇವ್ರ ರಿಕಮೆಂಡೇಷನ್ ಆದ್ರೂ CBIದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ. ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು CBI ಕೊಡಿಸ್ಬೇಕತ್ತಿಲ್ಲ. CBI ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ED ಮ್ಯಾಗೆ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ, ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು CBI ಅಂದ್ರೆ CBI ವಿಶ್ವಾಸ ರೈತ ಅಂದಂಗೆ ಆಯ್ತಲ್ಲ. ಹಿಡಿದು CBIನ BJP ಕೈಗೊಂಬೈತಿದ್ರಿ ಅಂದ್ರೆ ಇವರಿಗೆ 150 ಕೋಟಿದು ಏನು ದಾಖಲೆ ಅದಾವು CBI ಕೊಡಲಿ, ತನಿಖೆ ಮಾಡಿ. ನಾವೇನು ಬ್ಯಾಡ ಅನ್ನೋದಲ್ಲ. ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತ ನಿಮ್ಮ ತಲೆಯಾಗ ಐತಿ BJPಯವರು, ಅದೆಲ್ಲ ತನಿಖೆ ಕೊಡಿ. 40% ಅಂದ್ರೆ ಎಲ್ಲಿ ಹೋಯ್ತದ 40% ಕಮಿಷನು? ನಿಮ್ಮದು 90% ಆಗೈತಲ್ಲ. ಇನ್ನೂ ಒಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನು ನಮ್ಮ ಇನ್ನೊಂದು ವಾರ ತಡೀರಿದ್ದು ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಸರ್, ಈಗ